ಹಲೋ ಫ್ರೆಂಡ್ಸ್, ನಮಸ್ಕಾರ. ಹಾಂ, ಬನ್ನಿ. ಇವತ್ತು ನಾನು ನಿಮಗೆ ಒಂದು ಬ್ಯೂಟಿಫುಲ್ ಜಾಗಕ್ಕೆ, ಯಾವುದು ಶಿವಮೊಗ್ಗ ಜಿಲ್ಲೆಯಲ್ಲಿರೋ ಭೀಮೇಶ್ವರ ಫಾಲ್ಸ್ಗೆ ಕರ್ಕೊಂಡು ಹೋಗ್ತೀನಿ. ನಿಮಗಂತೂ ಜೋಗ್ ಫಾಲ್ಸ್ ಅಂತೂ ಗೊತ್ತಿರುತ್ತೆ, ಅದು ವರ್ಲ್ಡ್ ಫೇಮಸ್ ಅಂತಲೂ ಗೊತ್ತು. ಅಲ್ಲಿಂದ ಇದು ಜಸ್ಟ್ 40 to 50 ಕಿಲೋಮೀಟರ್ಸ್ ಅಷ್ಟೇ ದೂರ ಇರೋದು. ಎಷ್ಟೋ ಜನಕ್ಕೆ ಈ ಫಾಲ್ಸ್ ಇರೋದೇ ಗೊತ್ತಿಲ್ಲ. ಹಾಂ, ಇರಲಿ ಬಿಡಿ. ನಾವು ಹೋಗಿದ್ದು ಓನ್ ವೆಹಿಕಲಲ್ಲಿ, ಬಟ್ ಅಲ್ಲಿ ತನಕ ಕಾರ್ ಹೋಗಲ್ಲ ಅಂತ ಗೊತ್ತಾಗಿ ನಾವು ಇಲ್ಲೇ ಇದ್ದಿದ್ದು ಜೀಪ್ನ ಹೈರ್ ಮಾಡ್ಕೊಂಡ್ವಿ. ಪರ್ ಜೀಪ್ ಆ್ಯಕ್ಚುಲಿ 1500 ಅಥವಾ 1300 ತೊಗೋತಾರೆ. ಜೀಪಿನ ಡೀಟೇಲ್ಸು ಅಥವಾ ಅಲ್ಲಿದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕಿದ್ದರೆ ಪಿಂಗ್ ಮಾಡಿ ಅಥವಾ ಕಮೆಂಟ್ ಮಾಡಿ, ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಬೈಕಲ್ಲಿ ಬರೋರಿಗೆ ಇದೊಂಥರ ಆಫ್ ರೋಡಿಂಗು ಮಜಾ ಇರುತ್ತೆ. ಬೈಕಲ್ಲೂ ಬರ್ಬೋದು ಇಲ್ಲಿಗೆ, ಬಟ್ ಓಕೆ, ರಿಸ್ಕ್ ತೊಗೊಳ್ಳೋದಾದರೆ ತೊಗೋಬೋದು. ಜೀಪ್ ಕೂಡ ಇರುತ್ತೆ. ಫೈನಲಿ ನಾವು ದೇವಸ್ಥಾನ ಹತ್ರ ಬಂದ್ವಿ. ಏನಪ್ಪ ಇವಳು ದೇವಸ್ಥಾನ ಅಂತಿದ್ದಾಳೆ, ಮೊದಲು ಏನು ಫಾಲ್ಸ್ ಅಂತ ಹೇಳಿದ್ಲು, ಇವಾಗ ನೋಡಿದ್ರೆ ದೇವಸ್ಥಾನ ಅಂತ ಹೇಳ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇದ್ರ ಪಕ್ಕದಲ್ಲೇ ಒಂದು ಶಿವನ ದೇವಸ್ಥಾನ ಇದೆ, ಅದೇ ಭೀಮೇಶ್ವರ ದೇವಸ್ಥಾನ. ಇಲ್ಲಿ ಶಿವನನ್ನು ಭೀಮೇಶ್ವರ ಅಂತ ಕರೀತಾರೆ, ಯಾಕಂದರೆ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಶಿವರಾತ್ರಿ ಬಂದಿರುತ್ತೆ. ಆ ಶಿವರಾತ್ರಿಲಿ ಪೂಜೆ ಮಾಡಲಿಕ್ಕೆ ಲಿಂಗು ಬೇಕಿರುತ್ತೆ. ಆಗ ಭೀಮ ಕಾಶಿಗೆ ಹೋಗಿ ಆ ಲಿಂಗುನ ತಗೊಬಂದು ಇಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡ್ತಾನೆ. ಅದೇ ಟೈಮಲ್ಲಿ ಪೂಜೆಗೆ ನೀರು ಬೇಕಾಗಿರುತ್ತೆ. ಆಗ ಅರ್ಜುನ ಬಾಣ ಬಿಟ್ಟು ಒಂದು ನೀರನ್ನು ಅಲ್ಲಿ ಸೃಷ್ಟಿ ಮಾಡ್ತಾನೆ. ಅದೇ ನೀರು ಇವತ್ತು ಭೀಮೇಶ್ವರ ಫಾಲ್ಸ್ ಅಂತ ಕರೀತಾರೆ. ಅದು ಯಾವಾಗಲೂ ಹರಿತಾನೆ ಇರುತ್ತೆ. ಇದ್ರ ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿಗೆ ಜನ ಹೆಚ್ಚು ಬಂದಷ್ಟು ಅದ್ರ ನೀರು ಹೆಚ್ಚಾಗತ್ತಂತೆ. ಹಾಗೆ ಇದ್ರದ್ದು ಯಾವಾಗಲೂ ನೀರು ಕಮ್ಮಿನೇ ಆಗೋಲ್ವಂತೆ. ಪೂಜೆಗೆ ಯಾವತ್ತೂ ನೀರು ಕಮ್ಮಿ ಆಗಲ್ಲ ಇಲ್ಲಿ. ಹಾಗೆಯೇ ಕಮ್ಮಿ ಆಗಲ್ಲ ಅಂತ ಹೇಳಿದ್ರೆ ಯಾವಾಗಲೂ ಹೀಗೆ ಬರ್ತಿರತ್ತಾ ಅಂತ ಹೇಳಿದ್ರೆ ಇಲ್ಲ, ಬಟ್ ನೀರು ಕಮ್ಮಿ ಆಗುತ್ತೆ. ಕಂಪ್ಲೀಟಾಗಿ ಇಲ್ಲಿ ಬತ್ತೋಗಲ್ಲ ನೀರು. ಹಾಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ನ ಇಲ್ಲಿ ಒಬ್ಬರು ನಮಗೆ ಏನು ತಿಳಿಸ್ಕೊಟ್ರು ಅವರೇ ಹೇಳ್ತಾರೆ. ಅವ್ರ ಬಾಯಿಂದನೇ ಒಂದ್ಸಲಿ ಕೇಳಿ. ಇವ್ರ ಡೀಟೇಲ್ಸ್ ಕೂಡ ನಾನು ನಿಮಗೆ ಕೊಡ್ತೀನಿ, ಪಿಂಗ್ ಮಾಡಿ, ಓಕೆನಾ? ಈಗ ಅದ್ರ ಡೀಟೇಲ್ಸ್ ಕೇಳೋಣ ಬನ್ನಿ. ಮತ್ತೆ ಇದು ಹರಕೇಶ್ವರ ಅಂತ, ಏನೇ ಒಂದು ಹರಕೆ ಕೇಳ್ಕೊಂಡ್ರು 100% ರಿಸಲ್ಟ್. ಎಕ್ಸಾಂಪಲ್ ಏನು ಅಂದ್ರೆ, ಅಲ್ಲೊಂದು ನಂದಿ ಮಂಟಪ ಇದೆ. ಆ ನಂದಿ ಮಂಟಪ ಮೈಸೂರು ಚಾಮರಾಜರ ಒಡೆಯರು ಹರಕೆ ಕಟ್ಕೊಂಡಾಗ ಹರಕೆ ತೀರ್ಸಿದ್ರೆ ನಿನ್ ಪಕ್ಕದಲ್ಲಿ ಒಂದು ನಂದಿ ಮಂಟಪ ಕಟ್ಸ್ಕೊಡ್ತೀನಿ ಅಂತ ಕಟ್ಸಿತ್ತು. ಅದು ಇದ್ರ ವಿಶೇಷತೆ. ಇನ್ನೂ ಸುಮಾರಿದೆ, ಬಟ್ ಯಾರಿಗೂ ಜನರಿಗೆ ಅಷ್ಟು ಗೊತ್ತಿಲ್ಲ. ಅಂದ್ರೆ ಇನ್ನು ಎಲ್ಲೂ ಬರ್ದಿಲ್ಲ ಆಲ್ಮೋಸ್ಟ್ ಆಗಿ ದೇವಸ್ಥಾನದಲ್ಲಿ, ಬಟ್ ಸಿಕ್ಕಾಪಟ್ಟೆ ಪವರ್ಫುಲ್. ಮತ್ತೆ ಇಲ್ಲಿ ಫೆಬ್ರವರಿ ಮಹಾಶಿವರಾತ್ರಿ ದಿನ ಜಾತ್ರೆ ಆಗುತ್ತೆ. ಜಾತ್ರೆ 1 ವಾರ ಜಾತ್ರೆ ನಡೆಯುತ್ತೆ. ಚೆನ್ನಾಗಿರುತ್ತೆ ಅವಾಗ ಜಾತ್ರೆಯಲ್ಲಿ. ಅಂದ್ರೆ ಎಕ್ಸಾಂಪಲ್, ನೀರ್ ನೀವು ನೋಡ್ಬೇಕು ಅಂದ್ರೆ ಜಾತ್ರೆಯಲ್ಲಿ ಬರಬೇಕು. ಜಾತ್ರೆ ಹಿಂದಿನ ದಿನ ಬಂದ್ರೆ ಕಮ್ಮಿ ಇರುತ್ತೆ, ಜಾತ್ರೆ ದಿನ ಬಂದ್ರೆ ಜಾಸ್ತಿ ಇರುತ್ತೆ ನೀರು. ಫೆಬ್ರವರಿ ಟೈಮಲ್ಲೂ ನೀರ್ ಜಾಸ್ತಿ ಅಂದ್ರೆ ನಾರ್ಮಲ್ ಆಗಿ ಇರುತ್ತೆ, ಬಟ್ ಈಗ ಇವತ್ತು ಜನ ಇಲ್ಲ, ಕಮ್ಮಿ ಇರುತ್ತೆ. ನಾಳೆ ಶಿವರಾತ್ರಿ ಜಾಸ್ತಿ ಆಗ್ತಾರೆ ಜನ, ಅವಾಗ ನೀರ್ ಜಾಸ್ತಿ ಆಗುತ್ತೆ. ಜನಕ್ಕೆ ತಕ್ಕಂತೆ ಜಲಪಾತ ಜಾಸ್ತಿ ಆಗುತ್ತೆ. ಇನ್ನಷ್ಟು ಡೀಟೇಲ್ಸ್ ಜೊತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಅಂಟಿಲ್ ದೆನ್, ಟಾಟಾ, ಬಾಯ್ ಬಾಯ್, ಸಿ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್.